ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೇವಿನ ಪುಡಿ, ಇನ್ನೇನು ನಾಡಿದ್ದೇ ಹಬ್ಬ ಇದೆ, ಇದಕ್ಕೆ ನಾವು ಮೊದಲೇ ಎಲ್ಲರೂ ಬೇವಿನ ಪುಡಿ ಮಾಡಿ ಇಟ್ಕೋತಿರಲ್ಲ, ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಯೂಶ್ವಲಿ ನೀವು ಬಳ್ಳಾರಿ ಸೈಡೆಲ್ಲ ಹೋದರೆ ಬೇವಿನ ಪ್ಯಾಕೆಟ್ ಸಿಗುತ್ತೆ ನಮಗೆ. ಈ ರೀತಿ ರೆಡಿಯಾಗಿ ಎಲ್ಲ ಸಾಮಾನು ಇರೋವಂಥ ಬೇವಿನ ಪ್ಯಾಕೆಟ್ ಸಿಗುತ್ತೆ. ಬೇರೆ ಕಡೆ ಸಿಗುತ್ತಿಲ್ಲ, ನಂಗೆ ಅಷ್ಟು ಐಡಿಯಾ ಇಲ್ಲ. ನಾನು ಅಲ್ಲಿ ತರಿಸಿದ್ದೀನಿ ಇದನ್ನು ಪ್ಯಾಕೆಟ್ಸ್ನ. ನೋಡಿ, ಇದರಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನೋಡಿ, ಈ ಸ್ಮಾಲ್ ಪ್ಯಾಕೆಟಲ್ಲಿ ಕಲ್ಲಂಗಡಿ ಬೀಜ ಕೊಟ್ಟಿರ್ತಾರೆ. ಇದರಲ್ಲಿ ಇದು ಚಾರ್ವಾಳ ಅಂತಾರೆ. ಚಾರ್ವಾಳ ಅಂದರೆ ನಿಮಗೆ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ, ನೀವು ಯಾರು ಅಂಗಡಿಯಲ್ಲಿ ಕೇಳಿದರೆ, ಹಳೇ ರೇಷನ್ ಅಂಗಡಿ ಇರ್ತಲ್ಲ ಕೇಳಿದರೆ ಕೊಡ್ತಾರೆ ಚಾರ್ವಾಳ ಅಂತ. ಇದು ಪ್ಯಾಕೆಟಲ್ಲಿ ಇರುತ್ತೆ. ಇದ್ರ ಜೊತೆಗೆ ಇದು ಕೇರ್ ಬೀಜ ಅಂತಾರೆ. ಅಂಗಡಿಯಲ್ಲಿ ಹೋಗಿ ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ. ಕೇರ್ ಬೀಜ ಅಂದರೆ ಕೊಡ್ತಾರೆ ಅವರು. ಕೇರ್ ಬೀಜ, ಇದಕ್ಕೊಂದು 4 ಉತ್ತತ್ತಿ, ಗೋಡಂಬಿ ಪ್ಯಾಕೆಟು, ಒಂದು ದ್ರಾಕ್ಷಿ, ಕಲ್ಸಕ್ಕರೆ, ಒಂದು 4 ಏಲಕ್ಕಿ, ಬಾದಾಮು, 2 ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಈ ರೀತಿಯಾಗಿ ಎಲ್ಲನೂ ಬೇವಿನ ಪೌಡ್ರ್ ಮಾಡೋಕ್ಕೆ ಪ್ಯಾಕೆಟ್ ಕೊಟ್ಟಿರ್ತಾರೆ. ಈಗ ಬೇವು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಬೇವಿನ ಸಾಮಾನೆಲ್ಲ ಪ್ಯಾಕೆಟಿಂದ ನಾನು ತೋರಿಸಿದ್ದಲ್ಲ ನಿಮಗೆ, ಎಲ್ಲನೂ ತೊಗೊಂಡಿದ್ದೀನಿ. ಈಗ ನಾನು ಇದು ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಲ್ಲಂಗಡಿ ಬೀಜ ಹಾಗೆ ಹಾಕಬೇಕು, ಮತ್ತು ಇದು ಚಾರ್ವಾಳನೂ ಹಾಗೆ ಹಾಕಬೇಕು. ಇದನ್ನು ಚಾರ್ವಾಳ ಅಂದರೆ ನಾವು ಯೂಶ್ವಲಿ ನೀವು ಹಳೆ ಕಿರಾಣಿ ಅಂಗಡಿಗೆ ಹೋದರೆ ಕೊಡ್ತಾರೆ ಚಾರ್ವಾಳ ಅಂತ, ಅವು ಸಿಗುತ್ತೆ. ಅದನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೇರ್ ಬೀಜ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೇರ್ ಬೀಜ ಅಂದರೆ ಕೊಡ್ತಾರೆ ನಿಮಗೆ ಕಿರಾಣಿ ಅಂಗಡಿಗೆ ಹೋದರೆ, ಕೇರ್ ಬೀಜ. ಮತ್ತು ಇದಕ್ಕೆ ನಾನು ಆಕ್ರೋಟನ್ನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಗುತ್ತೆ. 1 kg ಮಾಡ್ತಾಯಿದ್ದೀನಿ ಅಂತ ಒಂದು 8 ಏಲಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ, ಬೀಜದಾಗ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಉತ್ತತ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ, ಬೆಲ್ಲ, ಕಲ್ಸಕ್ಕರೆ, ಮತ್ತು ನಾನು 1 kg ಪುಟಾಣಿಗೆ ಇಷ್ಟೆಲ್ಲ ಹಾಕ್ತಾಯಿದ್ದೀನಿ ಸಾಮಾನು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟ್ ಕಲ್ಸಕ್ಕರೆನ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಕಲ್ಸಕ್ಕರೆ ನಾನು ಚಿಕ್ಕದಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಮಿಕ್ಸರಲ್ಲಿ ಹಾಕಿ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಮತ್ತೆ ಪುಟಾಣಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಾವು 1 kg ಪುಟಾಣಿಯದು ಬೇವಿನ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಪುಟಾಣಿನ ಒಂದು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮ್ಮ ಬೇವಿನ ಪುಡಿಯಲ್ಲಿ ಎಷ್ಟು ಇದಿದೆ ಅಂದರೆ ಪ್ರೋಟೀನ್. ನೋಡಿ, ಇದು ನಾವು ಎದಕ್ಕೆ ಈ ಕ್ಲೈಮೇಟಲ್ಲಿ ತಿನ್ನಬೇಕು ಅಂತಂದರೆ, ಈ ನೋಡಿ, ಪುಟಾಣಿಯಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ. ನೋಡಿ, ಪುಟಾಣಿ ನಾನು ನೀಟಾಗಿ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ, ಈ ರೀತಿಯಾಗಿ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಪುಟಾಣಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ಕಲ್ಸಕ್ಕರೆ ಏನು ಹಾಕಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕಲ್ಸಕ್ಕರೆ ತಂಪು. ಈ ಪುಟಾಣಿಯಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಅದು ದೇಹಕ್ಕೆ ಒಳ್ಳೆಯದು. ಅದಕ್ಕೆ ಹಳೆ ಕಾಲದಲ್ಲೆಲ್ಲ ಏನಾದರೂ ಮಾಡಲಿಕ್ಕೆ ಒಂದು ಅರ್ಥ ಇಟ್ಟಿರ್ತಾರೆ ನೋಡಿ. ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತೀವಲ್ಲ, ಅದೊಂಥರ ನಮಗೆ ದೇಹಕ್ಕೆ ಶಕ್ತಿ ಕೊಡುತ್ತೆ. ಮತ್ತು ನಾವು ಬೇವು ಹಾಕ್ತೀವಿ, ಕಹಿಯ ಬೇವು, ಎಲ್ಲನೂ ಒಂದು ಅರ್ಥ ಇರುತ್ತೆ ನೋಡಿ. ಏನೇ ನಾವು ಹಬ್ಬ ಮಾಡಿದಾಗೆ, ಅದು ಹಳೆ ಕಾಲದಲ್ಲಿ ಅದಕ್ಕೊಂದು ಅರ್ಥ ಇಲ್ದಂಗೆ ಏನೂ ಮಾಡ್ತಿರಲ್ಲ ಅವರು. ನೋಡಿ, ನಾನು 1 kg ಪುಟಾಣಿ ಹಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಲ್ಸಕ್ಕರೆನ ನಂಗೆ ರೆಡಿ ಪ್ಯಾಕೆಟಲ್ಲಿ ಸಿಕ್ಕಿದ್ದು ಅಷ್ಟೇ ಹಾಕಿದ್ದೀನಿ. ನಿಮ್ಮ ಹತ್ರ ಆ ಪ್ಯಾಕೆಟ್ ಸಿಗಲಿಲ್ಲ ಅಂದರೆ ನೀವು ಸ್ವಲ್ಪ ಕಲ್ಸಕ್ಕರೆನ ತುಂಬ ಹಾಕೋಕ್ಕೆ ಹೋಗ್ಬಿಡಿ. ಒಂದು 4-5 ಪೀಸ್ ದೊಡ್ಡ ಚೆನ್ನಾಗಿರೋದು ಹಾಕಿಬಿಡಿ ಇದಕ್ಕೆ. ನೋಡಿ, ನಾನು ಇದಕ್ಕೆ ಉತ್ತತ್ತಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಮತ್ತು ಗೋಡಂಬಿ, ಕಲ್ಲಂಗಡಿ ಬೀಜ, ಮತ್ತು ಕೇರ್ ಬೀಜ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ, ಬಟ್ ಕೇಳಿ ನೋಡಿ, ಸಿಗುತ್ತೆ ಎಲ್ಲ ಕಡೆ ಕಿರಾಣಿ ಅಂಗಡಿಯಲ್ಲಿ. ಅದು ಹಳೆ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಕೇರ್ ಬೀಜ. ಒಮ್ಮೆ ಈ ರೀತಿಯಾಗಿ ಬೇವಿನ ಪುಡಿ ಮಾಡಿ ಇಟ್ಕೊರಿ, ತುಂಬಾ ರುಚಿಯಾಗಿರುತ್ತೆ. ನೀವು ಯಾವಾಗ ಬೇಕಾವಾಗ ಹುಣಸೆಹಣ್ಣು ಹಿಂಡ್ಕೊಂಡು ಅಥವಾ ಮಾವಿನಕಾಯಿ ಹೆರ್ದು ಮಾಡ್ಕೋಬೋದು. ಇದು ನೋಡಿ, ಚಾರ್ವಾಳ ಅಂತ ಬರುತ್ತೆ, ಚಾರ್ವಾಳ ಅಂತ ಇದಕ್ಕೆ ಅಂತಾರೆ. ಚಾರ್ವಾಳ ಅಂತ ಹಾಕ್ತೀವಿ ಇದನ್ನು, ಚಾರ್ವಾಳ. ಮತ್ತು ಇದಕ್ಕೆ ಅಕ್ರೋಟು, ಇದಕ್ಕೆ ಗೋಡಂಬಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ದಿನಾನ್ಗಟ್ಟಲೆ ಮಾಡಿ ಇಟ್ಕೋಬೋದು, ಏನೂ ಕೆಡಲ್ಲ. ಡ್ರೈ ಪೌಡರು ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ಇದಕ್ಕೆ ಆಮೇಲೆ ಬೆಲ್ಲ, ನಿಮ್ಗೆ ಬೆಲ್ಲ ಎಷ್ಟು ಬೇಕಷ್ಟು ನೋಡ್ಕೊಂಡು ಬೆಲ್ಲ ಹಾಕೋರಿ. ಯಾಕಂದರೆ ಕಲ್ಸಕ್ಕರೆನೂ ಹಾಕಿರ್ತೀವಲ್ಲ, ತುಂಬ ಬೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕಡಿಮೆ ಆದಾಗ ಬೇಕಾದ್ರೆ ನಾವು ನೀರು ಬೇವಂತ ಮಾಡ್ಕೊತೀವಲ್ಲ, ಅವಾಗ ಬೇಕಾದರೆ ನಾವು ಅದನ್ನು ಬೇಕಾದ್ರೆ ಬೆಲ್ಲ ಹಾಕ್ಕೋಬೋದು. ನೋಡಿ, ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಏನು ಹಾಕ್ತಾಯಿಲ್ಲ, ಪೌಡರ್ಡ್ ಬೆಲ್ಲ ಇದೆ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನು ಹಾಕಿ ಮತ್ತು ಇದಕ್ಕೆ ಏಲಕ್ಕಿಯನ್ನು ಗ್ರೈಂಡ್ ಮಾಡ್ಕೊಂಡು ಹಾಕ್ತೀನಿ. ನೋಡಿ, ಇದು ಏಲಕ್ಕಿ ಪುಡಿನ ಚೆನ್ನಾಗಿ ಚಿಕ್ಕದಾಗಿ ಕುಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 8ರಿಂದ 10 ಏಲಕ್ಕಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ನೋಡಿ, ಯುಗಾದಿ ಹಬ್ಬಕ್ಕೆ ಬೇವಿನ ಪುಡಿ ರೆಡಿಯಾಗಿದೆ. ಖಂಡಿತ ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನೋಡಿ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ನಾವು ಈ ರೀತಿ ಮಾಡ್ತೀವಿ. ಇದು ಬಳ್ಳಾರಿ ಸ್ಪೆಷಲ್. ಇದು ಈಗ ಬೇವಿನ ಪೌಡ್ರ್, ಇದನ್ನು ನಾವು ಒಂದು 10 kg ಮಾಡಿ ಡಬ್ಬೆಲಿ ಇಟ್ಕೊಂಡ್ಬಿಡ್ತೀವಿ. ಯಾವಾಗ ಬೇಕಾವಾಗ ಅದನ್ನು ಹುಣಸೆ ಹಣ್ಣು ರಸ ಹಿಂಡ್ಕೊಂಡು ನಾವು ಮಿಕ್ಸ್ ಮಾಡ್ಕೋತೀವಿ. ಇದಕ್ಕೆ ನೀವು
ಇದು ಬೇವು ಮಾಡೋ ಮುಂದೆ ಬೇವಿನ ಹೂವು ಮಿಕ್ಸ್ ಮಾಡ್ಕೊಂಬಿಡಿ. ನಾನು ಇದ್ರಲ್ಲಿ ಹಾಕ್ತಾ ಇಲ್ಲ ಈಗ ಅದನ್ನು, ಯಾಕಂದರೆ ಅದು ಹಸಿ ಇರುತ್ತೆ ಬೇವಿನ ಹೂವು. ನಾವು ಬೇಕಾದಾಗ ಬೇವಿನ ಹೂವು ಹಾಕ್ಕೊಂಡು ಇದು ಮಾಡ್ತೀವಿ. ಖಂಡಿತ ಯಾರಾದರೂ ಈ ರೀತಿ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.